ಇಂದು ಹೆಚ್ಚು ಮನೆಗಳಲ್ಲಿ ಒಂದು ಟ್ರೆಂಡ್ ಇದೆ. ಅದೇನು, ಮಕ್ಕಳು ಚೆನ್ನಾಗಿರಬೇಕು ಅಂತ ಅವ್ರಿಗೆ ಲಕ್ಸುರಿ ರೂಮು, ಸ್ಟಡಿ ಏರಿಯಾ, AC, ಅಟ್ಯಾಚ್ ಬಾತ್ರೂಮ್ ಎಲ್ಲ ಮಾಡಿಕೊಡ್ತೀವಿ. ಆದರೆ ನಮ್ಮ ರೂಮು, ನಮ್ಮ ಜೀವನ, ನಮ್ಮ ಹೆಲ್ತು, ನಮ್ಮ ಕಂಫರ್ಟು, ಆಸೆಗಳ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ. ಒಂದು ಪ್ರಶ್ನೆ, ನಾವು ಚೆನ್ನಾಗಿಲ್ಲದೆ ಇದ್ದರೆ ನಮ್ಮ ಮಕ್ಕಳು ನಿಜವಾಗಿ ಚೆನ್ನಾಗಿರ್ತಾರಾ? ಮನೆ ಅಂತಂದ್ರೆ ಏನು? ಮನೆ ಅಂದರೆ ಬರೀ ಕಟ್ಟಡ ಅಲ್ಲ. ಮನೆ ಅಂದರೆ ಒಂದು ಭಾವನೆ. ಮನೆ ಅಂದರೆ ಸುರಕ್ಷತೆ, ಪ್ರೀತಿ, ಶಾಂತಿ, ನಮ್ಮ ಕುಟುಂಬದ ಒಗ್ಗಟ್ಟು. ಮನೆ ಕಟ್ಟೋದು ಯಾಕೆ? ಮಕ್ಕಳ ಫ್ಯೂಚರ್ಗಾಗಿ. ಆದರೆ ಒಂದು ಸತ್ಯ, ಮಕ್ಕಳು ಇಂದು ನಮ್ಮ ಜೊತೆ ಇರ್ತಾರೆ, ನಾಳೆ ಅವ್ರ ಜೀವನನೇ ಬೇರೆ. ನಮಗಾದರೆ ಮನೆ ಜೀವನ ಪೂರ್ತಿ ಜೊತೆಲಿರುತ್ತೆ. ಹೀಗಾದರೆ ಮನೆ ಮೊದಲಿಗೆ ಯಾರು ಕಂಫರ್ಟ್ ಅಂತ ಡಿಸೈಡ್ ಮಾಡಬೇಕು? ಸ್ವಲ್ಪ ಯೋಚನೆ ಮಾಡಿ. ಸ್ನೇಹಿತರೆ, ನಿಮ್ಮೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ಪೂರ್ತಿ ನೋಡಿದ ಮೇಲೆ ನೀವೇ ಹೇಳಿ, ನಿಮ್ಮ ಡ್ರೀಮ್ ಹೌಸು ಯಾರಿಗೆ ಇಂಪಾರ್ಟೆಂಟು? ನಮ್ಗ ಅಥವಾ ನಮ್ಮ ಮಕ್ಕಳಿಗ? ಕಮೆಂಟ್ಸ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮಕ್ಕಳಿಗಾಗಿ ನಾವು ಏನು ಮಾಡ್ತೀವಿ? ಹೆಚ್ಚು ಪೇರೆಂಟ್ಸ್ಗಳ ಮೈಂಡ್ ಸೆಟ್ ಏನು ಅಂತಂದರೆ, ಮಕ್ಕಳಿಗೆ ದೊಡ್ಡ ರೂಮು, ಸ್ಟಡಿ ಏರಿಯಾ, ಆಮೇಲೆ ಬಾಲ್ಕನಿ, ಅಟ್ಯಾಚ್ಡ್ ಜಕ್ಕೂಸಿ ಬಾತ್ರೂಮು, ಬೆಸ್ಟ್ ಟೈಲ್ಸು, ಬೆಸ್ಟ್ ಪೇಂಟು, ಬೆಸ್ಟ್ ಫರ್ನಿಚರ್, ಹೀಗೆ ಸಾಲು ಪಟ್ಟಿಗಳೇ ಇರ್ತವೆ. ಮಕ್ಕಳು ಕೊಡೋದ್ರಲ್ಲಿ ತಪ್ಪೇನೂ ಇಲ್ಲ, ಅದು ನಮ್ಮ ಕರ್ತವ್ಯ. ಆದರೆ ಇಲ್ಲಿ ಒಂದು ತಪ್ಪಾಗ್ತಾ ಇದೆ, ಅದನ್ನು ನಾವು ಗಮನಿಸೋದೇ ಇಲ್ಲ. ಅದೇನೆಂದರೆ, ಎಲ್ಲ ಮಕ್ಳಿಗೆ ಮಾಡ್ತಾಯಿದ್ದೀವಿ ಅಂತ ಹೇಳ್ಕೊಂಡು ನಾವು ನಮ್ಮನ್ನೇ ಮರ್ತ್ಬಿಟ್ಟಿರ್ತೀವಿ. ಮನೆ ವಿಚಾರದಲ್ಲಿ ಅಂತಿಮವಾಗಿ ಏನಾಗುತ್ತೆ ಅಂತಂದರೆ, ಪೇರೆಂಟ್ಸ್ ರೂಮು ಚಿಕ್ಕದಾಗುತ್ತೆ, ಸನ್ಲೈಟು ತುಂಬ ಕಡಿಮೆ ಆಗುತ್ತೆ, ಸ್ಟೋರೇಜ್ ಸ್ಪೇಸು ತುಂಬ ಕಡಿಮೆ ಇರುತ್ತೆ, ಪ್ರಾಪರ್ ವೆಂಟಿಲೇಷನ್ಸ್ ಇರೋದೇ ಇಲ್ಲ, ಕಂಫರ್ಟಬಲ್ ಬೆಡ್ ಅಂತೂ ಇಲ್ಲ. ಆಮೇಲೆ ಸ್ಲೋಲಿ ಬ್ಯಾಕ್ ಪೈನು, ಸ್ಟ್ರೆಸ್ಸು, BP, ಶುಗರು, ನಿದ್ರೆ ಇಲ್ಲದೆ ಇರುವಂಥ ರಾತ್ರಿಗಳು ತುಂಬ ಶುರುವಾಗ್ತವೆ. ಅದರ ಪರಿಣಾಮ ಏನು? ಪೇರೆಂಟ್ಸ್ ಮೆಂಟಲಿ ವೀಕ್ ಆಗ್ತಾರೆ, ಕಿಡ್ಸ್ ಎಮೋಷನಲಿ ವೀಕ್ ಆಗ್ತಾರೆ. ಆದ್ದರಿಂದ ಮಕ್ಕಳು ಸ್ಟ್ರಾಂಗೆಸ್ಟ್ ಆಗೋದು ಪೇರೆಂಟ್ಸ್ ಯಾವಾಗಲೂ ಹ್ಯಾಪಿಯಾಗಿದ್ದ ಮನೆಗಳಲ್ಲಿ ಮಾತ್ರ. ಒಂದು ಸಿಂಪಲ್ ಲಾಜಿಕನ್ನು ನೀವು ನೆನಪಿಟ್ಕೊಳ್ಳಿ. ಪೇರೆಂಟ್ಸ್ ಸ್ಟ್ರಾಂಗ್ ಇದ್ದರೆ ಚಿಲ್ಡ್ರನ್ಸ್ ಆಟೋಮೆಟಿಕಲಿ ಸ್ಟ್ರಾಂಗ್ ಆಗ್ತಾರೆ. ಅದೇ ಪೇರೆಂಟ್ಸ್ ವೀಕ್ ಇದ್ದರೆ ಕಿಡ್ಸ್ ಫ್ಯೂಚರ್ ಕೂಡ ಶೇಕಿ ಆಗುತ್ತೆ. ಕಿಡ್ಸ್ಗೆ ಬೇಕಾಗಿರುವಂಥದ್ದು ಲಕ್ಸುರಿ ಅಲ್ಲ, ಅವ್ರಿಗೆ ಬೇಕಾಗಿರುವಂಥದ್ದು ಪ್ರೀತಿ, ಮಾತು, ಸಮಯ, ಒಂದು ಪೀಸ್ಫುಲ್ ಎನ್ವೈರ್ಮೆಂಟು. ಅವರು ನಮ್ಮನ್ನು ನೋಡ್ತಾರೆ, ನಮ್ಮಿಂದ ಕಲಿತಾರೆ. ವಿ ಆರ್ ದ ರೂಟ್, ದೇ ಆರ್ ದ ಬ್ರ್ಯಾಂಚಸ್. ರೂಟ್ ಸ್ಟ್ರಾಂಗ್ ಇರಬೇಕು ಅಂತಂದರೆ ಪೇರೆಂಟ್ಸ್ ಲೈಫ್ ಯಾವಾಗಲೂ ಕಂಫರ್ಟಬಲ್ ಆಗಿರಬೇಕು. ನಿಮಗೊಂದು ಪುಟ್ಟ ಕಥೆ ಹೇಳ್ತೀನಿ. ಮೊನ್ನೆ ನಾನು ಸ್ನೇಹಿತ ಮನೆ ಕಟ್ಟಿದ್ದ ಅಂತೇಳಿ ಅದು ನೋಡೋಣ ಅಂತ ಹೋದೆ. ಅಲ್ಲಿ ಪ್ಲ್ಯಾನು ಗೊಂದಲಗಳ ಗೂಡಾಗಿತ್ತು. ಅತಿಯಾದ ಕನ್ಫ್ಯೂಷನ್ನಿಂದ ಬೆಸ್ಟ್ ಅನ್ನೋದು ಏನೇನಿದೆ ಅದನ್ನೆಲ್ಲ ಬಿಟ್ಕೊಟ್ಟಿದ್ದ. ಸೈಟ್ ತುಂಬ ದೊಡ್ಡದು, ಇನ್ಸೈಡ್ ಅಕಾಮಿಡೇಷನ್ಸ್ ಎಲ್ಲ ತುಂಬ ಚಿಕ್ಕದಾಗಿತ್ತು. ಆದರೆ ಒಂದೇ ಒಂದು ವಿಚಾರ ಬಿಟ್ಟು, ಅದೇನು ಅಂದರೆ ಅದು ಅವನ ಮಗಳ ರೂಮು. ಅದನ್ನು ಅವನು ಡ್ಯೂಪ್ಲೆಕ್ಸ್ ರೂಮಾಗಿ ಮಾಡಿದ್ದ. ನಾನು ಯಾಕೋ ಹೇಗೆ ಮಾಡಿದ್ದೆ ಅಂತ ಕೇಳಿದೆ. ಆಗ ಅವನು, ಒಬ್ಬಳೆ ಮಗಳಲ್ವೇನೋ, ಅವಳು ಖುಷಿಯಿಂದ ಇರಬೇಕು ಕಣೋ, ಹಾಗಾಗಿ ಅವಳಿಗೋಸ್ಕರ ಒಂದು ಚೆನ್ನಾಗಿರುವಂಥ ರೂಮ್ ಮಾಡಿದ್ದೀನಿ, ನಮ್ಮದೇನಿದೆ ಬಿಡ ಅಂತೆಲ್ಲ ಮಾತಾಡ್ದ. ನನಗೆ ಮೇಲ್ನೋಟಕ್ಕೆ ಖುಷಿಯಾಯಿತು, ಆದರೂ ಒಳಗಡೆ ನಗು ಬಂತು. ಅದಕ್ಕೆ ನಾನು ಹೇಳಿದೆ, ಅಲ್ಲೋ ನೀನು ಮುಟ್ಟಾಳಂತರ ಮಾತಾಡ್ತಾ ಇದೆಯಲ್ಲೋ, ತುಂಬ ಕಷ್ಟದಿಂದ ಬಂದಿದ್ದೀಯಾ, ಇಲ್ಲಿನ ತನಕ ದೊಡ್ಡ ದೊಡ್ಡ ಖುಷಿಗಳನ್ನ ನೀನು ನೋಡೇ ಇಲ್ಲ. ಮಗಳ ಮೇಲೆ ಪ್ರೀತಿ ಬೇಡ ನಾನು ಹೇಳಲ್ಲ, ಮೊದಲು ನೀನು ಚೆನ್ನಾಗಿರು, ಬೆಸ್ಟ್ ಅಂತ ಏನಿದೆ ಅದನ್ನು ನೀನು ಅನುಭವಿಸು, ಮತ್ತು ನಿನ್ನ ಅನುಕೂಲಗಳತ್ತ ನೀನು ಗಮನ ಹರಿಸು. ಯಾಕೆಂದರೆ ನಿನ್ನ ರೂಮು ಮಗಳ ರೂಮ್ಗೂ ಆಗುತ್ತೆ, ಆದರೆ ಮಗಳ ರೂಮ್ ಯಾವತ್ತೂ ನಿನ್ನ ರೂಮ್ ಆಗೋದಿಲ್ಲ. ಸುಖ ನೀನು ಮತ್ತು ನಿನ್ನ ವೈಫ್ ಅನುಭವಿಸಿದ್ರೆ ಉಳಿದದ್ದೆಲ್ಲ ಅವಳದೇ ಆಗುತ್ತೆ. ಈ ವಿಚಾರವಾಗಿ ನಾನು ಅವನು ಹೇಳಿದಾಗ ಸ್ವಲ್ಪ ಯೋಚನೆ ಮಾಡ್ದೆ. ಹೌದು, ನೀನು ಹೇಳ್ತಾರೆ ಸರಿ ಅಂತ ಹೇಳ್ದ. ನೋಡಿ ಸ್ನೇಹಿತರೆ, ಎಲ್ಲರನ್ನ ಮೇಲೆತ್ತುವಂಥ ಬರದಲ್ಲಿ ನಾವು ಯಾವಾಗಲೂ ಕೆಳ ಉಳ್ಕೋತೀವಿ. ನಾವು ನಮ್ಮ ಬಗ್ಗೆನೂ ಕೂಡ ಸ್ವಲ್ಪ ಗಮನ ಇರಬೇಕು. ಇರೋಷ್ಟಿನ ನಾವು ವ್ಯಕ್ತಿಯಾಗಿರ್ತೀವಿ, ಹೋದ್ಮೇಲೆ ವಸ್ತು ಆಗ್ತೀವಿ. ಅದಂತೂ ಖಂಡಿತ ನಿಮ್ಮ ಮನಸ್ಸಿನಲ್ಲಿ ನೆನಪಿಟ್ಕೊಂಡಿರ್ಬೇಕು. ನಾನೊಬ್ಬ ಸಿವಿಲ್ ಇಂಜಿನಿಯರ್. ತುಂಬ ಜನಗಳ ಮನೆ ಕಟ್ಟಿದ್ದೀನಿ. ಮನೆ ಕಟ್ಟಬೇಕಾದ್ರೆ ಅವರ ಪರಿಸ್ಥಿತಿಗಳು ಎಲ್ಲ ನನಗೆ ಗೊತ್ತಾಗುತ್ತೆ. ಅಲ್ಲಿ ಖುಷಿಗಿಂತ ದುಃಖದ ಕಥೆಗಳೇ ಜಾಸ್ತಿ ಇರೋದು. ಹಾಗಾಗಿ ಸಾಧ್ಯವಾದಷ್ಟು ಬೆಸ್ಟ್ ಅಂತ ಏನೇನಿದೆ ಅದನ್ನು ನೀವು ಅನುಭವಿಸಿ. ಉಳಿದ ನಿಮ್ಮ ಮಕ್ಕಳು ಖಂಡಿತ ಸಿಗುತ್ತೆ. ನೆಕ್ಸ್ಟ್ ಏನು, ಮನೆ ಡಿಸೈನ್ ಹೇಗಿರಬೇಕು, ಮನೆಯ ಪ್ರಿಯಾರಿಟಿ ಆರ್ಡ್ರು ಹೇಗಿರಬೇಕು ಅದನ್ನು ನೋಡೋಣ ಬನ್ನಿ. ಮೊದಲೇದು ಪೇರೆಂಟ್ಸ್ ಬೆಡ್ರೂಮ್ ಅಂತ ಏನು ಹೇಳ್ತೀವಿ, ಅದು ಕಂಫರ್ಟಬಲ್ ಇರಬೇಕು, ಸ್ಪೇಷಿಯಸ್ ಆಗಿರಬೇಕು, ಪೀಸ್ಫುಲ್ ಆಗಿರಲಿ. ಲಿವಿಂಗ್ ಏರಿಯಾ ಅಂತ ಏನು ಹೇಳ್ತೀವಲ್ಲ, ಅಲ್ಲಿ ಸಾಧ್ಯವಾದಷ್ಟು ಅದು ವಿಶಾಲವಾಗಿರಲಿ.
ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡುವಂತಹ ಪ್ಲೇಸ್ ಅದು. ಅಡುಗೆ ಮನೆ ವಿಶಾಲವಾಗಿದ್ದಾಗ ಹೆಲ್ತ್ ಲೈಫು ಚೆನ್ನಾಗಿರುತ್ತೆ. ಜೊತೆಗೆ ಪೇರೆಂಟ್ಸ್ಗೆ ಅನುಕೂಲ ಆಗೋ ಥರ ಅದನ್ನು ನೀವು ಮಾಡಿಕೊಡಿ. ನಾವು ಈಗಿನ ಮನೆಗಳಲ್ಲಿ ಹೋಮ್ ಥಿಯೇಟರ್ ಮತ್ತು ಲಿಫ್ಟ್ಗೆ ಆದ್ಯತೆ ಜಾಸ್ತಿ ಇದೆ. ನಿಮಗೂ ಅಷ್ಟೇ ಅನುಕೂಲತೆ ಅಂತ ಇದ್ದರೆ ಈ ಎರಡನ್ನೂ ಬಳಸ್ಕೊಳ್ಳಿ. ಹೋಮ್ ಥಿಯೇಟ್ರನ್ನು ಯಾವಾಗಲೂ ಅದನ್ನು ಮಲ್ಟಿ ಆ್ಯಕ್ಟಿವ್ ರೂಮ್ ಆಗಿ ಬಳಸ್ಬೋದು. ಏನಂತಂದರೆ ಅದು ಕ್ಲೋಸ್ಡ್ ಫ್ಯಾಮಿಲಿ ಏರಿಯಾ, ಲೈಬ್ರರಿ, ಸ್ಟಡಿ ಏರಿಯಾ, ವರ್ಕ್ ಸ್ಪೇಸು ಅಥವಾ ಸ್ಮಾಲ್ ಜಿಮ್ ಆಗಿ ಕೂಡ ನೀವು ಬಳಸ್ಬೋದು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹೇಗೆ ಬೇಕಾದ್ರೂ ಅದನ್ನು ಯೂಸ್ ಮಾಡ್ಕೋಬೋದು. ಹಾಗಾಗಿ ಅದನ್ನು ಮಲ್ಟಿ ಆ್ಯಕ್ಟಿವ್ ರೂಮ್ ಅಂತ ಹೇಳ್ತೀವಿ. ಇದು ಸಾಧ್ಯವಾದಷ್ಟು ಪೇರೆಂಟ್ಸ್ ರೂಮ್ ಬಳಿ ಬರುವಂತೆ ನೀವು ನೋಡ್ಕೊಳ್ಳಿ. ಇದು ತುಂಬ ಉಪಯೋಗಿಯಾಗಿರುತ್ತೆ. ನಂತರ ಕಿಡ್ಸ್ ರೂಮ್ ಅಂತ ಏನು ಹೇಳ್ತೀವಿ, ಅದು ಕ್ರಿಯೇಟಿವ್ ಆಗಿರಲಿ, ಸಿಂಪಲ್ ಆಗಿರಲಿ. ಕಿಡ್ಸ್ ರೂಮ್ಗೆ ಲಕ್ಸುರಿ ಏನು ಬೇಕಾಗಿಲ್ಲ. ಅಲ್ಲಿ ಒಂದು ಪ್ರೀತಿ ತುಂಬಿರಬೇಕು. ಮಕ್ಕಳ ಏಜು ಮತ್ತು ಇಷ್ಟಕ್ಕೆ ತಕ್ಕಂತೆ ಖುಷಿ ಕೂಡ ಆಗಿರಲಿ. ಆದರೆ ಅದೇ ಇಂಪಾರ್ಟೆಂಟ್ ಆಗಿರಬಾರ್ದು. ಈ ಪೇರೆಂಟ್ಸ್ ರೂಮ್ಗೆ ಬೇಕಾಗಿರೋದೇನು? ಗುಡ್ ವೆಂಟಿಲೇಷನ್ಸು, ಕಂಫರ್ಟಬಲ್ ಬೆಡ್ಡು, ಕಾಮ್ ಲೊಕೇಶನ್ಸು, ಸನ್ಲೈಟು, ಸ್ಟೋರೇಜು, ಝೀರೋ ಸ್ಟ್ರೆಸ್ ಡಿಸೈನ್ಸು, ಬಾಲ್ಕನಿ, ಜೊತೆಗೆ ಸ್ಟಡಿ ಏರಿಯಾಕ್ಕೆ ಅವಕಾಶ ಇರಲಿ. ಏಕೆಂದರೆ ಪೇರೆಂಟ್ಸ್ ಹೆಲ್ತಿ ಆಗಿದ್ದರೆ ಫುಲ್ ಫ್ಯಾಮಿಲಿ ಹ್ಯಾಪಿನೆಸ್ ತುಂಬಿರುತ್ತೆ. ನಾವು ಇದನ್ನು ವಾಸ್ತು ಆ್ಯಂಗಲಲ್ಲಿ ನೋಡಬೇಕು ಅಂತಂದರೆ ಸೌತ್ ವೆಸ್ಟ್ ಕಾರ್ನರ್ ಅಂತ ಹೇಳ್ತೀವಲ್ಲ, ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಇದ್ದರೆ ಮನೆಗೆ ತುಂಬ ಒಳ್ಳೆಯದು. ಒಂದು ಸ್ಟೆಬಿಲಿಟಿ ಇರುತ್ತೆ. ಕುಟುಂಬದ ಮುಖ್ಯ ವ್ಯಕ್ತಿಗೆ ಅಥಾರಿಟಿ ಮತ್ತು ಕಂಟ್ರೋಲು ಅವನ ಕೈಲಿರುತ್ತೆ. ಫೈನಾನ್ಸು, ಪ್ರಾಪರ್ಟಿ, ಕರಿಯರು ಇವೆಲ್ಲ ಸ್ಟೇಬಲ್ ಆಗಿರುತ್ತೆ. ಮನೆ ಓನರ್ ಅಂದರೆ ಹೆಡ್ ಆಫ್ ದ ಫ್ಯಾಮಿಲಿ ಇಲ್ಲಿ ಮಲಗಿದ್ದು ತುಂಬ ಸೂಕ್ತ. ಈ ಕಿಡ್ಸ್ ರೂಮ್ ಅಂತ ಏನು ಹೇಳ್ತೀವಿ, ಅದು ನಾರ್ತ್ ಈಸ್ಟ್ ಕಾರ್ನರ್ ಆಗ್ಬೋದು, ನಾರ್ತ್ ಕಡೆಗಾಗಲಿ ಅಥವಾ ಈಸ್ಟ್ ಕಡೆಗಾಗೋದು ಬಂದರೂ ಒಳ್ಳೆಯದು. ಈ ಜಾಗದಲ್ಲಿ ಲರ್ನಿಂಗು, ಕ್ರಿಯೇಟಿವಿಟಿ, ಗ್ರೋತ್ಗೆ ತುಂಬ ಉತ್ತಮವಾಗಿರುತ್ತೆ. ಇಲ್ಲಿ ನಾನು ಒಂದು ವಿಚಾರ ಏನು ಹೇಳ್ತೀನಿ ಅಂದರೆ, ಸ್ಟೆಬಿಲಿಟಿ ಪೇರೆಂಟ್ಸ್ಗಿದ್ರೆ ಗುಡ್ ಗ್ರೋತು ಮಕ್ಕಳಿಗೆ ಸಿಗುತ್ತೆ. ಎರಡು ಪರ್ಫೆಕ್ಟ್ ಬ್ಯಾಲೆನ್ಸ್ ಆಗಿರುತ್ತೆ. ಒಂದು ಎಮೋಷ್ನಲ್ ಟ್ರೂತ್ ಏನು ಅಂತಂದರೆ, ಮಕ್ಕಳು ಒಂದಿನ ಅವ್ರವ್ರ ಜೀವನಕ್ಕೆ ಹೋಗ್ತಾರೆ. ಕೆರಿಯರ್, ಮ್ಯಾರೇಜ್, ಅಬ್ರಾಡ್, ಜಾಬ್ ಅಥವಾ ಅವರ ಗ್ರೋತು ಅದು ನಾರ್ಮಲ್ ಕೂಡ. ಆಗ ಮನೆ ಯಾರ ಜೊತೆ ಇರುತ್ತೆ? ನಮ್ಮ ಜೊತೆ, ಅಂದರೆ ಗಂಡ ಮತ್ತು ಹೆಂಡತಿ ಜೊತೆ ಇರುತ್ತೆ. ಹಾಗಾಗಿ ಮನೆ ಯಾರಿಗೆ ಹೆಚ್ಚಬೇಕು? ನಮ್ಮ ಜೀವನ ನಡೆಸೋ ನಮಗೆ, ನಮ್ಮ ಹೆಲ್ತ್ ಕಾಪಾಡೋ ನಮಗೆ, ನಮ್ಮ ಶಾಂತಿ ಕಾಪಾಡೋ ನಮಗೆ. ಮಕ್ಕಳು ಹ್ಯಾಪಿ ಆಗೋದು ಪೇರೆಂಟ್ಸ್ ಹ್ಯಾಪಿಯಾಗಿದ್ದಾಗ ಮಾತ್ರ. ಕಡೆಯ ಕೆಲವೊಂದು ಮಾತುಗಳು ನಿಮಗೋಸ್ಕರ. ಅದು ಕನ್ಕ್ಲೂಷನ್ ಏನು ಅಂದರೆ, ಮನೆ ಮಕ್ಕಳಿಗಲ್ಲ, ಅದು ಕುಟುಂಬಕ್ಕೆ ಇರಲಿ. ಆ ಕುಟುಂಬದ ಮೂಲ ಪೇರೆಂಟ್ಸು. ಪೇರೆಂಟ್ಸ್ ಯಾವತ್ತೂ ಸ್ಟ್ರಾಂಗ್ ಆಗಿರಲಿ. ಪೇರೆಂಟ್ಸು ಪೀಸ್ಫುಲ್ ಆಗಿದ್ದರೆ, ಪೇರೆಂಟ್ಸ್ ಹೆಲ್ತಿ ಆಗಿದ್ದರೆ ಅವಾಗಲೇ ಕಿಡ್ಸ್ ಆಟೋಮೆಟಿಕಲಿ ಸಕ್ಸಸ್ಫುಲ್ ಕಾಣ್ತಾರೆ. ನಾನು ಪೇರೆಂಟ್ಸ್ ಕೇಳುವಂಥ ಕಿವಿ ಮಾತು ಏನು ಅಂದರೆ, ನೀವು ನಿಮ್ಮ ಕಂಫರ್ಟ್ನ ಇಗ್ನೋರ್ ಮಾಡಬೇಡಿ. ನಿಮ್ಮ ರೂಮ್ನ ಕಾಂಪ್ರಮೈಸ್ ಆಗಬೇಡಿ. ನಿಮ್ಮ ಹೆಲ್ತನ್ನು ಲಾಸ್ಟ್ ಪ್ರಿಯಾರಿಟಿಯಾಗಿ ಇಟ್ಕೋಬೇಡಿ. ಯಾಕೆ ಅಂತಂದರೆ, ಯು ಆರ್ ದ ಹಾರ್ಟ್ ಆಫ್ ದ ಹೋಮ್. ಸ್ನೇಹಿತರೆ, ಮನೆ ಯಾರಿಗೆ ಇಂಪಾರ್ಟೆಂಟು? ನಮ್ಗೆ, ಮಕ್ಕಳಿಗ? ಇದ್ರ ಬಗ್ಗೆ ಸಂಪೂರ್ಣ ವಿವರಣೆ ನಿಮ್ಗೆ ತಲುಪಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ರಿ ಅಲ್ವಾ? ಈ ವಿಡಿಯೋ ನಿಮಗೆ ಸರಿ ಅಂತ ಅನಿಸಿದ್ರೆ ರೈಟ್ ಅಂತ ಕಮೆಂಟ್ ಮಾಡಿ, ಅಥವಾ ರಾಂಗ್ ಅಂತ ಅನಿಸಿದ್ರೆ ಅಥವಾ ರಾಂಗ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಾನು ಕಳೆದ ವಿಡಿಯೋದಲ್ಲಿ ಮನೆ ನಿರ್ಮಾಣದಲ್ಲಿ ಹೊಸದಾದ ವಿನ್ಯಾಸಗಳು ಅನ್ನೋ ಒಂದು ವಿಚಾರದ ಬಗ್ಗೆ ವಿಡಿಯೋ ಮಾಡಿದ್ದೆ. ಅದರಲ್ಲಿ ಉತ್ತಮವಾದ ಮಾಹಿತಿ ಇದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ಸ್ ಮಾಡಿ. ನಾನು ನಿಮ್ಮ ವನಾಚೇತನ್. ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.